ಅಂದರೆ ಅಲ್ಲಿ ನಡೆಯುತ್ತಲ್ಲ ಸರ್, ಅಲ್ಲಿ ನಡೆಯುತ್ತಲ್ಲ ಹೊರಗಡೆ ಇಂಟರ್ನಲ್ ಅಲ್ಲ. ಸೊ ಏನಾದ್ರು ನೋಡ್ಬೋದು. ಅದು ಬರಲ್ಲ ಬಿಡಿ, ಅದು ಬರಲ್ಲ. ಅಲ್ಲಿ ಸ್ವಲ್ಪ ಬೆಟರ್ ನಿಮಗೇನೋ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಇದ್ರೆ ಅಂತ ಅನ್ಸಾಗ್ತಿದೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇದು ನಿನ್ನೆ ರಾತ್ರಿ ಬಸ್ಸಲ್ಲಿ ಕೆಲಸ ಮುಗಿಸ್ಕೊಂಡು ಬರೋವಾಗ ಒಂದು ಘಟನೆ. ಒಂದು ಹುಡುಗ ತುಂಬ ಜೋರಾಗಿ ಮಾತಾಡ್ತಾ ಇದ್ದಾನೆ ಫೋನಲ್ಲಿ. ಆ ಹುಡುಗನಿಗೆ ಸುತ್ತಮುತ್ತ ಯಾರೇ ಕಿರಿಕಿರಿ ಅನುಭವಿಸ್ತಾರೆ ಅಂತ ಪರಿವೇ ಇಲ್ಲ. ಆದರೆ ಈ ಹೆಣ್ಮಕ್ಳಿಗೆ ತುಂಬ ಕಿರಿಕಿರಿ ಆಗ್ತಾಯಿತ್ತು. ಪಾಪ ಕೆಲಸದಿಂದ ಬಂದು ಬಸ್ಸಲ್ಲಿ ಸುಸ್ತಾಗಿ ಕುತ್ಕೊಂಡಿರ್ತಾರಲ್ಲ, ಸೈಲೆಂಟಾಗಿರಬೇಕು ಅನಿಸುತ್ತೆ ಕಾಮಾಗಿ. ಈ ಹುಡುಗ ಮಾತಾಡ್ತಾ ಇರೋದು ನೋಡಿ ಅವ್ರಿಗೆ ತುಂಬಾ ಕಿರಿಕಿರಿ ಆಗ್ತಾಯಿತ್ತು. ಆದರೂ ಅವನ ಮುಖ ಡೈರೆಕ್ಟಾಗಿ ಈ ಥರ ನೋಡ್ತಾ ಇದ್ರು ಆ ಹುಡುಗನಿಗೆ ಅದರ ಅರಿವೇ ಇಲ್ಲ, ಅಷ್ಟು ಜೋರಾಗಿ ಮಾತಾಡ್ತಾಯಿದ್ರು. ನೋಡಿ, ಈ ಥರ ಒಂದೊಂದು ಸರಿ ಬಸ್ಸಲ್ಲಿ ಅನುಭವ ಆಗ್ತಾ ಇರುತ್ತೆ. ಮತ್ತು ಮನೆಗೆ ಬಂದರೆ ನಾನು ಫಸ್ಟ್ ಬಂದ ತಕ್ಷಣ ಒಂದು ಗ್ಲಾಸ್ ಟೀ ಕುಡಿಬೇಕು. ಟೀ ಕುಡಿದ್ಬಿಟ್ಟು ಮತ್ತು ದೇವ್ರ ಹತ್ರ ಒಂದು 20 ನಿಮಿಷ ನನ್ನ ಪ್ರಾರ್ಥನೆ ಇರುತ್ತೆ ಬಂದ ತಕ್ಷಣ. ಬೆಳಗ್ಗೆ ಯಾಕಂದರೆ ಗಡಿಬಿಡೀಲಿ ನನಗೆ ದೇವ್ರ ಹತ್ರ ಒಂದು ಕೂತ್ಕೊಳ್ಳೋಕ್ಕಾಗಲ್ಲ. ದೀಪ ಹಚ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಸಾಯಂಕಾಲ ಬಂದಮೇಲೆ ಕಂಪಲ್ಸರಿ 20 ನಿಮಿಷ ಆಗಲಿ, ಅರ್ಧ ಗಂಟೆ ಆಗಲಿ ಕೂತ್ಕೊಂಡು ನಮ್ಮ ಕಷ್ಟ ಸುಖ ದೇವರಿಗೆ ಒಂದು ಕೃತಜ್ಞತೆ ಹೇಳುತ್ತಾ, ಎಷ್ಟೊಳ್ಳೆ ನಮಗೆ ಜೀವನವನ್ನು ಕೊಟ್ಟಿದ್ಯಾ ಅಂತ ದೇವ್ರಿಗೊಂದು ಕೃತಜ್ಞತೆ ಹೇಳ್ಕೊಳ್ಳೋ ಅಭ್ಯಾಸ ನಂದು. ಹಾಗೆ ಇವತ್ತು ಬೆಳಗ್ಗೆ ಸಾಂಬಾರು ಮಾಡಿಲ್ಲ ಅಂದ್ಬಿಟ್ಟು ಈಗ ಇಡ್ಲಿನೂ ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಬದನೆಕಾಯಿ ಟೊಮೊಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಕೆಲಸದಿಂದ ಬಂದ ತಕ್ಷಣ ಸಾಂಬಾರಿಲ್ಲ ಅಂದರೆ ತುಂಬ ಕಿರಿಕಿರಿ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಸಾಂಬಾರಿಲ್ಲ. ನನಗೆ ಕೆಲಸದಿಂದ ಬರೋವಾಗೆ ಬಸ್ಸಲ್ಲಿ ಯೋಚನೆ ಇರುತ್ತೆ, ಏನು ಮಾಡೋದು ಮನೆಗೆ ಹೋಗಿದ ತಕ್ಷಣ ಅಂತ. ನಾನು ಅಂದ್ಕೊಂಡು ಬಂದೆ ಬದನೆಕಾಯಿ ಚಟ್ನಿ ಮಾಡೋಣ ಅಂತ. ಇದು ಬದನೆಕಾಯಿ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ. ಚಟ್ನಿ ಚಪಾತಿಗಾಗಲಿ, ಇಡ್ಲಿ, ದೋಸೆ, ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನೇ ಮಾಡಿದೆ. ಮತ್ತು ಮೊನ್ನೆ ಒಂದು ದಿವಸ ನಾನು ಬಸ್ಸಲ್ಲಿ ಬರೋವಾಗ ನನಗೆ ಇನ್ನೊಂದು ಅನುಭವ ಆಯಿತು. ಎಲ್ಲರೂ ಬಸ್ಸಲ್ಲಿ ಹತ್ಕೊಂಡಿದ್ದೀವಿ. ಒಂದು ಹೆಣ್ಮಗು ಹತ್ಕೊಂತು. ಆ ಮಗು ನೋಡೋಕ್ಕೆ ಹುಡುಗನ ಥರನೇ ಡ್ರೆಸ್ಸು, ಕಟ್ಟಿಂಗು, ಪ್ರತಿಯೊಂದು ಅದ್ರ ಹಾಕ್ಕೊಂಡಿದ್ದು ಎಲ್ಲ ಬಟ್ಟೆ ಆಗಲಿ, ಶೂ ಆಗಲಿ, ಕಟ್ಟಿಂಗ್ ಆಗಲಿ ಎಲ್ಲ ಅದೇ ಥರ ಇತ್ತು. ಮತ್ತು ಆ ಮಗು ಕಿವಿಗೂ ಒಂದು ಹಾಕ್ಕೊಂಡಿಲ್ಲ, ಕೈಗೆ ಬಳೆ ಆಗಲಿ, ಹಣೆಗೆ ಕುಂಕುಮ ಏನೂ ಇಲ್ಲ, ಹುಡುಗ ಥರನೇ ಇತ್ತು. ಒಂದು ಕ್ಷಣ ನೋಡಿದ ತಕ್ಷಣ ಎಲ್ಲರಿಗೂ ಹುಡುಗ ಅಂತಲೇ ಅನ್ನಿಸ್ತಾ ಇತ್ತು. ಮತ್ತು ಕಂಡಕ್ಟ್ರು ಎಲ್ಲರಿಗೂ ಟಿಕೆಟ್ ಕೊಟ್ಕೊಬಂದರು. ಸಾಮಾನ್ಯ ಯಾರನ್ನೂ ಆಧಾರ್ ಕಾರ್ಡ್ ಕೇಳಲಿಲ್ಲ. ಆ ಮಗು ಹತ್ರ ಬಂದು ಟಿಕೆಟ್ ಕೇಳಿದ ತಕ್ಷಣ ಆಧಾರ್ ಕಾರ್ಡ್ ಕೇಳಿದ್ರು. ಯಾಕಂದರೆ ಅವ್ರಿಗೂ ಕನ್ಫ್ಯೂಸ್ ಆಗಿದೆ. ಅದಕ್ಕೆ ನೋಡಿರಿ, ಹೆಣ್ಮಕ್ಳು ಅನ್ನೋದು ಎಷ್ಟು ನಮಗೆ ಒಂದು ಹೆಣ್ಮಕ್ಳಿಗೆ ಎಷ್ಟು ಗೌರವ ಒಂದು ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಮಗುನ ನಾನೇನು ದೂಷಣೆ ಮಾಡ್ತಾಯಿಲ್ಲ. ಯಾಕಂದರೆ ನಮ್ಮ ಸನಾತನದ ಪ್ರಕಾರ ನಮಗೆ ಹಣೆಗೆ ಇಟ್ಕೊಳೋದು ಆಗಲಿ, ಕೈಗೆ ಬಳೆ ಹಾಕ್ಕೊಳ್ಳೋದಾಗಲಿ, ತಲೆಗೆ ಹೂವು ಮುಡ್ಕೊಳ್ಳೋದು, ಒಂದು ಕಾಲಿಗೆ ಗಿಜ್ಜಿ ಹಾಕೊಳ್ಳೋದು, ಪ್ರತಿಯೊಂದಕ್ಕೂ ನಮಗೆ ಎಷ್ಟು ಮಹತ್ವ ಇದೆ ನಮ್ಮ ಸನಾತನ ಧರ್ಮದಲ್ಲಿ. ಹಾಗಾಗಿ ಹೆಣ್ಣುಮಕ್ಳು ಅಂದರೆ ನಮಗೆ ಒಂದು ಈ ಥರ ಹಣೆಗೆ ಇಟ್ಕೊಳ್ಳೋದು, ಕೈಗೆ ಬಳೆ ಹಾಕ್ಕೊಳ್ಳೋದು ಎಲ್ಲ ಅದಕ್ಕೊಂದು ಪ್ರಾಮುಖ್ಯತೆ ಇರುತ್ತೆ. ನನ್ನ ಅನಿಸಿಕೆ ಹೇಳಿದೆ, ಯಾರೂ ಬೇಜಾರು ಮಾಡ್ಕೊಬೇಡಿ. ಮತ್ತು ಸಂಜೆ ಬಂದ ತಕ್ಷಣ ನೋಡಿ, ನಮ್ಮನೆ ಸುತ್ತಮುತ್ತ ಈ ಥರ ಇರುತ್ತೆ. ನಮ್ಮನೆ ಅಕ್ಕಪಕ್ಕ ಮನೆಗಳು ಕಮ್ಮಿ ಇರೋದ್ರಿಂದ ಅಷ್ಟು ಸ್ವಲ್ಪ ದೂರ ಇದೆ. ಇಲ್ಲಿ ಚಳಿ ಜಾಸ್ತಿ ಇತ್ತು. ಈ ವರ್ಷ ಚಳಿನೇ ಇರೋದ್ರಿಂದ ಇನ್ನೂ ಚಳಿ ಜಾಸ್ತಿ ಇತ್ತು. ಮತ್ತು ಬೆಳಗ್ಗೆ ಬಟ್ಟೆ ಒಗೆದಿರೋದು, ಒಣಗಾಕೋಕ್ಕೆ ಟೈಮ್ ಇಲ್ಲ. ಎಷ್ಟು ಬೇಗ ಎದ್ದರೂ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಸಾಕಾಗೋದಿಲ್ಲ. ನನಗೂ ಹಾಗೆ ಆಯಿತು. ಮತ್ತು ಇಡ್ಲಿ ಬೆಂದಿದೆ, ತುಂಬ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇಡ್ಲಿ. ನನಗೆ ಇಡ್ಲಿ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಸಾಫ್ಟಾಗಿ ಬರೋದಿಲ್ಲ ನನ್ನ ಕೈಲಿ. ದೋಸೆ ಮಾತ್ರ ಚೆನ್ನಾಗಿ ಮಾಡ್ತೀನಿ, ಇಡ್ಲಿ ಯಾಕೋ ಗೊತ್ತಿಲ್ಲ. ಇವತ್ತು ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ಮತ್ತು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಟೊಮೊಟೊ, ಬದನೆಕಾಯಿ ಎಲ್ಲ, ಅದನ್ನೆಲ್ಲ ಹಾಕಿ ಒಂದು ಸರಿ ರುಬ್ಕೊಂಡು ಬಂದೆ ತಣ್ಣಗಾದಮೇಲೆ. ಈಗ ಅದಕ್ಕೊಂದು ಒಗ್ಗರಣೆ, 1-2 ಮೆಣಸಿನ್ಕಾಯಿ ಹಾಕಿ, ಸಾಸಿವೆ ಹಾಕಿ, ಒಂಚೂರು ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟೆ. ಒಳ್ಳೆ ರುಚಿಯಾದ ಇಡ್ಲಿ ಚಟ್ನಿ ರೆಡಿ ಆಯಿತು. ಇನ್ನು ಕೆಲಸಕ್ಕೆ ಹೋಗೋ ಟೈಮಲ್ಲಿ ಈ ಥರ ಏನೋ ಸಿಂಪಲ್ಲಾಗಿ ಮಾಡ್ಕೊಂಡು ಬೇಗ ಮಲ್ಕೊಬೇಕು, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಇದೇ ರೊಟೀನು, ಕೆಲಸಕ್ಕೆ ಹೋಗೋರ ರೊಟೀನ್ ಇದು. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿದ್ದು ಧನ್ಯವಾದಗಳು. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.